ಉಕ್ರೇನ್ ಯುದ್ಧದಲ್ಲಿ ಮತ್ತೊಂದು ಅಪಾಯಕಾರಿ ಅಧ್ಯಾಯ ಆರಂಭವಾಗಿದೆ. ರಷ್ಯಾ ಈಗ ಹೊಸ ಕ್ಷಿಪಣಿಗಳ ಬದಲಿಗೆ ಹಲವು ವರ್ಷಗಳಿಂದ ಸಂಗ್ರಹಿಸಿಟ್ಟಿದ್ದ ಭಾರೀ ಬಾಂಬ್ಗಳನ್ನು ಮತ್ತೆ ಯುದ್ಧ ಭೂಮಿಗೆ ಇಳಿಸಿದೆ. ಆದರೆ ಈ ಬಾಂಬ್ಗಳು ಹಳೆಯುವುಗಳಲ್ಲ. ಅತ್ಯಾಧುನಿಕ ಗ್ಲೈಡೆನ್ಸ್ ತಂತ್ರಜ್ಞಾನ ಅಳವಡಿಸಿ ಅವುಗಳನ್ನು ದೂರದ ಗುರಿಯನ್ನ ನಿಖರವಾಗಿ ಹೊಡೆಯುವ ಸ್ಮಾರ್ಟ್ ಆಯುಧಗಳಾಗಿ ಪರಿವರ್ತಿಸಲಾಗಿದೆ. ಕಡಿಮೆ ವೆಚ್ಚದಲ್ಲಿ ಭಾರಿ ವಿನಾಶ ಉಂಟು ಮಾಡುತ್ತಿರುವ ಈ ತಂತ್ರಜ್ಞಾನ ಈಗ ಉಕ್ರೇನ್ಗೆ ಹೊಸ ಸವಾಲಾಗಿದೆ. ಸ್ನೇಹಿತರೆ, ಹಾಗಾದ್ರೆ ರಷ್ಯಾ ಮತ್ತೆ ಹಳೆಯ ಬಾಂಬ್ಗಳತ್ತ ಮುಖ ಮಾಡಿದ್ಯಾಕೆ? ಈ ಬಾಂಬ್ಗಳ ವಿಶೇಷತೆ ಏನು? ಫ್ಯಾಬ್ 3000 ಹಿಂದೆ ಅಡಗಿರುವ ರಹಸ್ಯವೇನು? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಮೊದಲು ಯುದ್ಧ ತಂತ್ರಜ್ಞಾನ ಹೇಗೆ ಬದಲಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಹಿಂದೆ ಯುದ್ಧ ವಿಮಾನಗಳು ಶತ್ರು ರಾಷ್ಟ್ರದ ವಾಯು ಪ್ರದೇಶಕ್ಕೆ ನುಗ್ಗಿ ಅಲ್ಲಿಂದ ನೇರವಾಗಿ ಬಾಂಬ್ಗಳನ್ನ ಕೆಳಗೆ ಬೀಳಿಸ್ತಾ ಇದ್ವು. ಆದರೆ ಈಗ ಆ ವಿಧಾನ ಅಪಾಯಕಾರಿ. ಯಾಕಂದ್ರೆ ಇಂದಿನ ಆಧುನಿಕ ಏರ್ ಡಿಫೆನ್ಸ್ ವ್ಯವಸ್ಥೆಗಳು ಶತ್ರು ವಿಮಾನಗಳನ್ನ ಕೆಲವೇ ಕ್ಷಣಗಳಲ್ಲಿ ಹೊಡೆದುರುಳಿಸಬಲ್ಲವು. ಇದೇ ಕಾರಣಕ್ಕೆ ಯುದ್ಧದ ತಂತ್ರ ಸಂಪೂರ್ಣವಾಗಿ ಬದಲಾಗಿದೆ. ಇದೀಗ ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಫ್ಯಾಬ್ 3000 ಎಂಬ ಬಾಂಬ್ ಬಳಸಲಾಗ್ತಾ ಇದೆ ಎಂಬ ವರದಿಗಳು ವ್ಯಾಪಕವಾಗಿ ಚರ್ಚೆಗೆ ಕಾರಣವಾಗಿದೆ. ಸ್ನೇಹಿತರೆ, ಫ್ಯಾಬ್ 3000 ಅನ್ನ ಸೋವಿಯತ್ ಒಕ್ಕೂಟ ಅಭಿವೃದ್ಧಿಪಡಿಸಿದ್ದ ಅತಿ ದೊಡ್ಡ ಸಾಂಪ್ರದಾಯಿಕ ವೈಮಾನಿಕ ಬಾಂಬ್ಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತೆ. ಹೊಸ ಬಾಂಬ್ಗಳನ್ನ ತಯಾರಿಸುವ ಬದಲು ರಷ್ಯಾ ತನ್ನ ಬಳಿ ವರ್ಷಗಳಿಂದ ಸಂಗ್ರಹದಲ್ಲಿದ್ದ ಹಳೆಯ ಬಾಂಬ್ಗಳಿಗೆ ಆಧುನಿಕ ಗೈಡೆನ್ಸ್ ತಂತ್ರಜ್ಞಾನ ಅಳವಡಿಸಿ ಮತ್ತೆ ಯುದ್ಧ ಭೂಮಿಗೆ ಇಳಿಸಿದೆ. ಇದೇ ರೀತಿಯ ತಂತ್ರಜ್ಞಾನವನ್ನ ಅಮೆರಿಕವು ಕೂಡ ಹಲವು ಬಾರಿ ಬಳಸಿದೆ. ಇದರ ಪರಿಣಾಮ ಕಡಿಮೆ ವೆಚ್ಚದಲ್ಲೇ ದೂರ ಗುರಿಗಳ ಮೇಲೆ ಭಾರಿ ಪ್ರಮಾಣದ ದಾಳಿ ನಡೆಸಲು ರಷ್ಯಾಗೆ ಸಾಧ್ಯವಾಗ್ತಾ ಇದೆ. ಈ ಬಾಂಬ್ಗಳ ಬಳಕೆಯ ಹಲವು ವಿಡಿಯೋಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿವೆ. ಉಕ್ರೇನ್ನ ಹಲವು ಪ್ರದೇಶಗಳಲ್ಲಿ ದೊಡ್ಡ ದೊಡ್ಡ ಸ್ಫೋಟ ಸಂಭವಿಸಿರುವ ದೃಶ್ಯಗಳು ಗಮನ ಸೆಳೆದಿವೆ. ಈ ದಾಳಿಗಳ ಹಿಂದೆ ಮತ್ತೊಂದು ಕಾರಣವೂ ಕೂಡ ಇದೆ. ಉಕ್ರೇನ್ ಸೇನೆ ರಷ್ಯಾದ ಒಳ ಭಾಗದವರೆಗೂ ಕಾರ್ಯಾಚರಣೆ ನಡೆಸ್ತಾ ಇರೋದಕ್ಕೆ ಪ್ರಬಲ ಉತ್ತರ ನೀಡುವುದಾಗಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಈಗಾಗಲೇ ಘೋಷಣೆ ಮಾಡಿದ್ರು. ಸ್ನೇಹಿತರೆ, ಈ ತಂತ್ರವನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಸ್ವಲ್ಪ ಇತಿಹಾಸವನ್ನ ನೋಡಬೇಕು. 1991ಕ್ಕೂ ಮೊದಲು ಸೋವಿಯತ್ ಒಕ್ಕೂಟ ಅಸ್ತಿತ್ವದಲ್ಲಿದ್ದಾಗ ಯುರೋಪಿನ ನ್ಯಾಟೋ ರಾಷ್ಟ್ರಗಳಿಂದ ಯಾವಾಗ ಬೇಕಾದರೂ ದಾಳಿ ನಡೆಯಬಹುದು ಎಂಬ ಲೆಕ್ಕಾಚಾರದಲ್ಲಿ ಅಪಾರ ಪ್ರಮಾಣದ ಬಾಂಬ್ಗಳನ್ನ ಸಂಗ್ರಹಿಸಿಟ್ಟಿತ್ತು. ಆ ಸಂಗ್ರಹದಲ್ಲೇ ಫ್ಯಾಬ್ 100, ಫ್ಯಾಬ್ 250, ಫ್ಯಾಬ್ 500, ಫ್ಯಾಬ್ 3000 ಮತ್ತು ಫ್ಯಾಬ್ 9000 ಮಾದರಿಯ ಬಾಂಬ್ಗಳಿದ್ದವು. ಅಂದರೆ ಫ್ಯಾಬ್ 100 ಇದು 100 kgಯ ಬಾಂಬ್, ಫ್ಯಾಬ್ 500 500 kgಯ ಬಾಂಬ್, ಫ್ಯಾಬ್ 3000 3000 kg ಅಥವಾ 3 ಟನ್ ಬಾಂಬ್, ಫ್ಯಾಬ್ 9000 9000 kgಯ ಬಾಂಬ್. ಸಂಖ್ಯೆ ಹೆಚ್ಚಿದಷ್ಟು ಬಾಂಬ್ನ ತೂಕ ಮತ್ತು ಅದರ ವಿನಾಶಕಾರಿ ಸಾಮರ್ಥ್ಯವು ಹೆಚ್ಚಾಗುತ್ತೆ. ಇಂತಹ ಬಾಂಬ್ಗಳನ್ನು ಮಿಲಿಟರಿ ಪ್ರಧಾನ ಕಚೇರಿಗಳು, ವಾಯುನೆಲೆಗಳು, ರೈಲ್ವೆ ಜಂಕ್ಷನ್ಗಳು, ಕೈಗಾರಿಕಾ ಸಂಕೀರ್ಣಗಳು ಹಾಗೂ ಬಲಿಷ್ಠ ರಕ್ಷಣಾ ಕೋಟೆಗಳನ್ನು ಧ್ವಂಸಗೊಳಿಸಲು ಬಳಸಲಾಗುತ್ತೆ. ಹಾಗಾದರೆ ಇಷ್ಟು ಶಕ್ತಿಶಾಲಿ ಬಾಂಬ್ಗಳು ರಷ್ಯಾ ಬಳಿ ಇದ್ರೂ ಇಷ್ಟು ವರ್ಷ ಅವುಗಳನ್ನು ಬಳಸದೇ ಇದ್ದದ್ದು ಯಾಕೆ ಅನ್ನುವ ಪ್ರಶ್ನೆ ನಿಮ್ಮಲ್ಲಿ ಮೂಡಿರಬಹುದು. ಇದಕ್ಕೆ ಕಾರಣ ಇವತ್ತಿನ ಯುದ್ಧ ತಂತ್ರಜ್ಞಾನ. ಅಮೆರಿಕ ಸೇರಿದಂತೆ ಹಲವು ನ್ಯಾಟೋ ರಾಷ್ಟ್ರಗಳು ಉಕ್ರೇನ್ಗೆ ಅತ್ಯಾಧುನಿಕ ಸರ್ಫೇಸ್ ಟು ಏರ್ ಮಿಸೈಲ್ ವ್ಯವಸ್ಥೆಗಳನ್ನು ಒದಗಿಸಿವೆ. ಅಂದರೆ ರಷ್ಯಾ ಯುದ್ಧ ವಿಮಾನಗಳು ಉಕ್ರೇನ್ನ ವಾಯು ಪ್ರದೇಶಕ್ಕೆ ಪ್ರವೇಶ ಮಾಡಿದರೆ ಅವುಗಳನ್ನು ಹೊಡೆದುರುಳಿಸುವ ಅಪಾಯ ತುಂಬಾ ಹೆಚ್ಚಾಗಿದೆ. ಹೀಗಾಗಿ ರಷ್ಯಾ ಹೊಸ ತಂತ್ರವನ್ನು ಅನುಸರಿಸ್ತಾ ಇದೆ. ಈಗ ಯುದ್ಧ ವಿಮಾನಗಳು ಉಕ್ರೇನ್ನ ಒಳಭಾಗಕ್ಕೆ ಹೋಗೋದಿಲ್ಲ, ಗಡಿಯ ಸಮೀಪದವರೆಗೂ ಬಂದು ಅಲ್ಲಿಂದಲೇ ಫ್ಯಾಬ್ 3000 ಬಾಂಬ್ ಅನ್ನ ಬಿಡುಗಡೆ ಮಾಡುತ್ತವೆ. ಬಳಿಕ ಗ್ಲೈಡ್ ತಂತ್ರಜ್ಞಾನದ ನೆರವಿನಿಂದ ಆ ಬಾಂಬ್ ದೂರದ ಗುರಿಯತ್ತ ಚಲಿಸಿ ನಿಖರವಾಗಿ ಗುರಿಯನ್ನ ತಲುಪಿ ಸ್ಫೋಟಗೊಳ್ಳುತ್ತೆ. ಇದೇ ಈ ತಂತ್ರಜ್ಞಾನದ ದೊಡ್ಡ ಶಕ್ತಿ. ಸ್ನೇಹಿತರೆ, ಫ್ಯಾಬ್ 3000 ತುಂಬಾನೇ ಅಪಾಯಕಾರಿ ಬಾಂಬ್. ಇದು ಸುಮಾರು 3000 kg ಅಥವಾ 3 ಟನ್ ತೂಕದ ಬಾಂಬ್. ಅದರಲ್ಲೇ ಸುಮಾರು 1200ರಿಂದ 1400 kg ಸ್ಫೋಟಕ ಪದಾರ್ಥ ಇರುತ್ತೆ. ಇದರ ಹೊರಭಾಗ ದಪ್ಪದ ಉಕ್ಕಿನ ಕವಚದಿಂದ ನಿರ್ಮಿಸಲ್ಪಟ್ಟಿರುತ್ತೆ. ಈ ಬಾಂಬ್ ಸ್ಫೋಟಗೊಂಡ ಕ್ಷಣದಲ್ಲೇ ಅದರ ಉಕ್ಕಿನ ತುಂಡುಗಳು ಎಲ್ಲೆಡೆ ಚಿಮ್ಮುತ್ತವೆ. ಹತ್ತಿರದಲ್ಲಿರುವ ಸೈನಿಕರು ಅಥವಾ ಇತರರಿಗೆ ಅದು ಪ್ರಾಣಾಪಾಯ ಉಂಟು ಮಾಡಬಹುದು. ಇದರೊಂದಿಗೆ ತುಂಬಾನೇ ಒತ್ತಡದ ಅಲೆಗಳು ಉಂಟಾಗೋದ್ರಿಂದ ಸುತ್ತಮುತ್ತಲಿನ ಕಟ್ಟಡಗಳು ಕುಸಿಯಬಹುದು, ರಚನೆಗಳು ಹಾನಿಗೊಳಗಾಗಬಹುದು ಮತ್ತು ವಿಶಾಲ ಪ್ರದೇಶವೇ ನಾಶವಾಗುವ ಸಾಧ್ಯತೆ ಇರುತ್ತೆ. ಅಷ್ಟೇ ಅಲ್ಲ,
ಬಾಂಬ್ ಬಿದ್ದ ಸ್ಥಳದಲ್ಲಿ ದೊಡ್ಡ ಕುಳಿಯು ನಿರ್ಮಾಣವಾಗುತ್ತೆ. ಇದೇ ಕಾರಣಕ್ಕೆ ರಷ್ಯಾ ಇದನ್ನ ರಸ್ತೆಗಳನ್ನ ತಡೆಗಟ್ಟಲು, ಉಕ್ರೇನ್ ಸೇನೆ ನಿರ್ಮಿಸಿರುವ ಟ್ರೆಂಚ್ಗಳನ್ನ ಧ್ವಂಸಗೊಳಿಸಲು, ವಿಮಾನಗಳ ರನ್ವೇಗಳನ್ನ ಹಾಳು ಮಾಡಲು ಮತ್ತು ಕಾಂಕ್ರೀಟ್ ಬಂಕರ್ಗಳು, ಭೂಗತ ಕಮಾಂಡ್ ಸೆಂಟರ್ಗಳಂತಹ ಬಲಿಷ್ಠ ರಕ್ಷಣಾ ನೆಲೆಗಳನ್ನ ನಾಶ ಮಾಡಲು ಬಳಸ್ತಾ ಇದೆ. ಇನ್ನೊಂದು ಪ್ರಮುಖ ವಿಷಯ ಅಂದ್ರೆ ಫ್ಯಾಬ್ 3000 ಕೇವಲ ಸ್ಫೋಟಕ ಶಕ್ತಿಯಿಂದ ಮಾತ್ರ ಅಪಾಯಕಾರಿ ಅಲ್ಲ, ಮಾನಸಿಕ ಯುದ್ಧದ ಭಾಗವಾಗಿಯೂ ಇದು ಕೆಲಸ ಮಾಡುತ್ತೆ. ಇಂತಹ ಭಾರೀ ಬಾಂಬ್ಗಳ ಬಳಕೆಯಿಂದ ಶತ್ರು ಸೇನೆಯ ಮೇಲೆ ಭಯದ ವಾತಾವರಣ ಸೃಷ್ಟಿಯಾಗುತ್ತೆ. ಇದರಿಂದ ಸೈನಿಕರ ಮನೋಬಲ ಕುಗ್ಗುವ ಸಾಧ್ಯತೆಯೂ ಇರುತ್ತೆ. ತಜ್ಞರ ಪ್ರಕಾರ ಗ್ಲೈಡ್ ಕಿಟ್ ಅಳವಡಿಸಿದ ನಂತರ ಈ ಬಾಂಬ್ಗಳು ಸುಮಾರು 50ರಿಂದ 70 ಕಿಲೋಮೀಟರ್ ದೂರದ ಗುರಿಯನ್ನ ತಲುಪುವ ಸಾಮರ್ಥ್ಯ ಹೊಂದುತ್ತವೆ. ಅಂದ್ರೆ ಯುದ್ಧ ವಿಮಾನಗಳು ಶತ್ರು ದೇಶದ ವಾಯು ಪ್ರದೇಶಕ್ಕೆ ಸಂಪೂರ್ಣವಾಗಿ ಪ್ರವೇಶ ಮಾಡದೆ ದೂರದಿಂದಲೇ ದಾಳಿ ನಡೆಸಬಹುದು. ಇದರಿಂದ ವಿಮಾನಗಳ ಸುರಕ್ಷತೆಯೂ ಹೆಚ್ಚಾಗುತ್ತೆ. ಸ್ನೇಹಿತರೆ, ರಷ್ಯಾದ ಬಳಿ ಇಂತಹ ಹಳೆಯ ಬಾಂಬ್ಗಳ ಸಂಗ್ರಹ ಅಪಾರ ಪ್ರಮಾಣದಲ್ಲಿದೆ. ಹೊಸ ಕ್ಷಿಪಣಿಗಳನ್ನು ತಯಾರಿಸಲು ಬೇಕಾಗುವ ಸಮಯ ಮತ್ತು ವೆಚ್ಚವನ್ನು ತಪ್ಪಿಸಿ ಈಗಾಗಲೇ ಇರುವ ಬಾಂಬ್ಗಳನ್ನು ಆಧುನೀಕರಿಸಿ ಬಳಸೋದು ರಷ್ಯಾಗೆ ಹೆಚ್ಚು ಲಾಭದಾಯಕವಾಗಿದೆ. ರಷ್ಯಾ ಕ್ರೂಸ್ ಕ್ಷಿಪಣಿಗಳನ್ನು ಬಳಸದೆ ಬಾಂಬ್ಗಳನ್ನು ಬಳಸುವುದಕ್ಕೂ ಕಾರಣಗಳಿವೆ. ಕ್ರೂಸ್ ಕ್ಷಿಪಣಿಗಳನ್ನು ತಯಾರಿಸಲು ಅತ್ಯಾಧುನಿಕ ಎಲೆಕ್ಟ್ರಾನಿಕ್ಸ್, ಇಂಜಿನ್, ಇಂಧನ ಮತ್ತು ಸುಧಾರಿತ ಮಾರ್ಗದರ್ಶನ ವ್ಯವಸ್ಥೆ ಬೇಕಾಗುತ್ತೆ. ಹೀಗಾಗಿ ಅವುಗಳ ಉತ್ಪಾದನಾ ವೆಚ್ಚ ತುಂಬಾ ಹೆಚ್ಚಿರುತ್ತೆ. ಆದರೆ ಫ್ಯಾಬ್ 3000 ಈಗಾಗಲೇ ರಷ್ಯಾದ ಬಳಿ ಸಾವಿರಾರು ಸಂಖ್ಯೆಯಲ್ಲಿ ಸಂಗ್ರಹದಲ್ಲಿದೆ. ಅದಕ್ಕೆ ಕೇವಲ ಗೈಡೆನ್ಸ್ ಕಿಟ್ ಅಳವಡಿಸಿದ್ದರೆ ಸಾಕು, ಕಡಿಮೆ ವೆಚ್ಚದಲ್ಲೇ ಭಾರಿ ಪ್ರಮಾಣದ ವಿನಾಶ ಉಂಟು ಮಾಡಬಹುದು. ಇದೇ ಕಾರಣಕ್ಕೆ ರಷ್ಯಾ ಈ ತಂತ್ರವನ್ನ ಹೆಚ್ಚಾಗಿ ಬಳಸ್ತಾ ಇದೆ. Su-34 ಫುಲ್ ಬ್ಯಾಕ್ ಹಾಗೂ Tu-22M3 ಬಾಂಬರ್ ಈ ಬಾಂಬ್ಗಳನ್ನ ಸಾಗಿಸುತ್ತೆ. ಅದರಲ್ಲೂ Su-34 ಅನ್ನ ಹೆಚ್ಚಾಗಿ ಬಳಸಲಾಗುತ್ತೆ. ಇನ್ನು ರಷ್ಯಾದ ಕಾರ್ಯತಂತ್ರವು ಕುತೂಹಲಕಾರಿಯಾಗಿದೆ. ಮೊದಲು ಡ್ರೋನ್ಗಳನ್ನ ಉಕ್ರೇನ್ ಪ್ರದೇಶಕ್ಕೆ ಕಳಿಸಿ ಕ್ಯಾಮೆರಾದ ಮೂಲಕ ಗುರಿ ಪತ್ತೆ ಹಚ್ಚಲಾಗುತ್ತೆ. ಗುರಿ ಖಚಿತವಾದ ಬಳಿಕ Su-34 ವಿಮಾನಗಳನ್ನ ಗಡಿಯ ಸಮೀಪಕ್ಕೆ ಕಳಿಸಿ ಅಲ್ಲಿಂದಲೇ ಫ್ಯಾಬ್ 3000 ಬಾಂಬ್ ಅನ್ನ ಬಿಡುಗಡೆ ಮಾಡಲಾಗುತ್ತೆ. ನಂತರ ಅದು ಗ್ಲೈಡ್ ಆಗುತ್ತಾ ಗುರಿಯನ್ನ ನಿಖರವಾಗಿ ಹೊಡೆಯುತ್ತೆ. ಈ ತಂತ್ರಜ್ಞಾನದಲ್ಲಿ ರಷ್ಯಾ ಮಾತ್ರವಲ್ಲ, ಅಮೆರಿಕವು ಮುಂಚೂಣಿಯಲ್ಲಿದೆ. ಅಮೆರಿಕ ತನ್ನ ಹಳೆಯ ಬಾಂಬ್ಗಳಿಗೆ JDAM ಅಂದ್ರೆ ಜಾಯಿಂಟ್ ಡೈರೆಕ್ಟ್ ಅಟ್ಯಾಕ್ ಮ್ಯೂನಿಯೇಷನ್ ಎಂಬ ಗೈಡೆನ್ಸ್ ಕಿಟ್ ಅಳವಡಿಸುತ್ತೆ. ರಷ್ಯಾದ ವ್ಯವಸ್ಥೆ ಹೆಚ್ಚು ಪ್ರಮಾಣದ ಸ್ಫೋಟಕ ಭಾರವನ್ನು ಹೊತ್ಕೊಂಡು ಹೋಗುತ್ತೆ. ಅಮೆರಿಕದ JDAM ಅಷ್ಟೊಂದು ಭಾರವನ್ನ ಹೊರುವ ಸಾಮರ್ಥ್ಯವಿಲ್ಲ. ಅಮೆರಿಕ GPS ಬಳಸಿದ್ರೆ ರಷ್ಯಾ ತನ್ನ GLONASS ನ್ಯಾವಿಗೇಷನ್ ವ್ಯವಸ್ಥೆಯನ್ನ ಬಳಸುತ್ತೆ. ಆದರೂ ಎರಡರ ಕಾರ್ಯವಿಧಾನ ಬಹುತೇಕ ಒಂದೇ ರೀತಿಯದ್ದಾಗಿದೆ. ಸ್ನೇಹಿತರೆ, ಈ ಕ್ಷೇತ್ರದಲ್ಲಿ ಭಾರತವು ಮಹತ್ವದ ಸಾಧನೆ ಮಾಡಿದೆ. ಈ ವರ್ಷದ ಮೇ 8ರಂದು DRDO ಅಭಿವೃದ್ಧಿಪಡಿಸಿರುವ ಗ್ಲೈಡ್ ಕಿಟ್ ಯಶಸ್ವಿಯಾಗಿ ಸುದ್ದಿಯಲ್ಲಿತ್ತು. ಈ ತಂತ್ರಜ್ಞಾನದ ಮೂಲಕ ಮಾರ್ಗದರ್ಶನವಿಲ್ಲದ ಸಾಮಾನ್ಯ ಬಾಂಬ್ಗಳನ್ನ ಕೂಡ ಸ್ಮಾರ್ಟ್ ವೆಪನ್ಗಳಾಗಿ ಪರಿವರ್ತಿಸಬಹುದು. ಅಂದರೆ ಭಾರತದಲ್ಲೂ ಈಗಾಗಲೇ ಸಂಗ್ರಹದಲ್ಲಿರುವ ಹಳೆಯ ಬಾಂಬ್ಗಳನ್ನ ಇದೇ ರೀತಿಯ ಗೈಡೆನ್ಸ್ ಕಿಟ್ ಅಳವಡಿಸಿ ಬಳಸುವ ಸಾಮರ್ಥ್ಯ ಬಂದಿದೆ. ಆದರೆ ಈ ತಂತ್ರಜ್ಞಾನಕ್ಕೂ ಕೆಲವು ಮಿತಿಗಳಿವೆ. ಮೊದಲನೇದಾಗಿ, ಬಾಂಬ್ ಬಿಡಲು ವಿಮಾನವನ್ನ ಒಂದು ನಿರ್ದಿಷ್ಟ ಸ್ಥಳದವರೆಗೂ ಕೊಂಡೊಯ್ಯಲೇಬೇಕು. ಎರಡನೇದಾಗಿ, ಇದು ಕ್ರೂಸ್ ಕ್ಷಿಪಣಿಯಷ್ಟು ಹೊಂದಾಣಿಕೆ ಹೊಂದಿರೋದಿಲ್ಲ. ಕ್ರೂಸ್ ಕ್ಷಿಪಣಿಯ ದಿಕ್ಕನ್ನ ಮಧ್ಯದಲ್ಲೇ ಬದಲಾಯಿಸಬಹುದು. ಆದರೆ ಗ್ಲೈಡ್ ಬಾಂಬ್ಗಳಲ್ಲಿ ಆ ಮಟ್ಟದ ನಿಯಂತ್ರಣ ಸಾಧ್ಯವಿಲ್ಲ. ಇದಲ್ಲದೆ ವೇಗವಾಗಿ ಚಲಿಸುವ ಗುರಿಗಳ ಮೇಲೆ ಇದು ಅಷ್ಟೊಂದು ಅಪಾಯಕಾರಿ ಪರಿಣಾಮವಾಗೋದಿಲ್ಲ. ಇದರ ಸ್ಫೋಟಕ ವ್ಯಾಪ್ತಿ ದೊಡ್ಡದಾಗಿರೋದ್ರಿಂದ ಜನರಿಗೆ ಹಾನಿಯಾಗುವ ಸಾಧ್ಯತೆ ಇರುತ್ತೆ. ಇದರಿಂದ ಮಾನವ ಹಕ್ಕುಗಳ ಉಲ್ಲಂಘನೆ ಕುರಿತ ಚರ್ಚೆಗಳು ಕೂಡ ಉದ್ಭವಿಸಬಹುದು. ಮುಂದಿನ ದಿನಗಳಲ್ಲಿ ರಷ್ಯಾ ಇದೇ ತಂತ್ರವನ್ನ ಇನ್ನಷ್ಟು ವ್ಯಾಪಕವಾಗಿ ಬಳಸೋದ್ರಲ್ಲಿ ಸಂಶಯವಿಲ್ಲ. ಅದೇ ಸಮಯದಲ್ಲಿ ಉಕ್ರೇನ್ ಕೂಡ ಈ ಗ್ಲೈಡ್ ಬಾಂಬ್ಗಳನ್ನ ತಡೆಯಲು ಹೊಸ ರಕ್ಷಣಾ ತಂತ್ರಜ್ಞಾನದಲ್ಲೂ ಯಶಸ್ವಿಯಾಗುತ್ತದೆ. ಇವೆಲ್ಲದರಿಂದ ಯುದ್ಧದ ಭೀಕರತೆ ಇನ್ನಷ್ಟು ಹೆಚ್ಚಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸ್ನೇಹಿತರೆ, ಹಾಗಾದ್ರೆ ರಷ್ಯಾ ಯುದ್ಧ ತಂತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ತಪ್ಪದೆ ಕಾಮೆಂಟ್ನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.